ಸ್ವಾಭಿಮಾನ ಇವ್ರಿಗೇನಾದ್ರೂ ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರ, ದಬ್ಬಿದಾರ, ಹೊರಗೆ ದಬ್ಬಿದಾರ, ಎಕ್ಸ್ಪೆಲ್ ಮಾಡಿದಾರ. ಈಗ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರೆ ಸೋಲಿಸಿ ತೋರಿಸ್ಬೇಕು ಅವ್ರಿಬ್ಬರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರಂದ್ರೆ ಸರ್, ಒಂದ್ ಕಡೆ ಎತ್ತಳವ್ರು ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಟ್ಟ ಋಣ ನನ್ನ ಮೇಲಿದೆ, ಅವ್ರಿಗೆ ನಾನು ಕಷ್ಟ ಕಾಲದಾಗ ಹೆಲ್ಪ್ ಮಾಡಿದ್ದಾರೆ, ನಾನು ಅವ್ರಿಗೆ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ನಿನ್ನೆ ಬಾಗಲಕೋಟೆನಲ್ಲಿ ಹೇಳ್ಬಿಟ್ಟಿದೆ, ಅದಕ್ಕೆ ಮತ್ತೆ ಪುನರುಚ್ಚರಿಸೋದು ಬೇಕಾಗಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತದೆ. ಇದು ವಿಜಯೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. ಈ ಎರಡು ಚುನಾವಣೆ ಗೆದ್ರೆ ವಿಜಯೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡೂ ಸೋತ್ರೆ ವಿಜಯೇಂದ್ರನ ತೆಗೆದಾಕ್ತಾರೆ. ಈ ಯತ್ನಾಳ್ ಅವ್ರಿಗೆ ವಿಜಯೇಂದ್ರನ ತೆಗೆಯೋದು ಅಥವಾ ವಿಜಯೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತು ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜೇಂದ್ರ ಅಂತ ಹೇಳ್ತಾರೆ ಏನ್ರಿ. ಮತ್ತೆ ವಿಜೇಂದ್ರ ನೇತೃತ್ವ ಚುನಾವಣೆ ನಡೀತದೆ ಏನ್ರಿ. ಅವ್ರಿಗೆ ವಿಜೇಂದ್ರನ್ ತೆಗಿಬೇಕಾಗಿದೆ ಯತ್ನಾಳ್ ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜೇಂದ್ರನ್ ತೆಗಿತಾರೆ. ಮತ್ತೆ ವಿಜೇಂದ್ರನ್ ಉಳಿಸೋ ಕೆಲಸ ಅವ್ರು ಮಾಡ್ತಿದ್ರ ಬಹುಶಃ ಅವ್ರಿಗೆ ಏನಾಗಿದೆ, ಯತ್ನಾಳ್ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ಅವ್ರಿಗೆಲ್ಲ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅಂತೆಲ್ಲ ಹೇಳ್ತಾರೆ. ಏನು ಅದು ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ, ನಾ ಪ್ರಚಾರ ಮಾಡೀನಿ, ನಾನು ವಾಪಸ್ ತಗೋರಿ ಅಂಥೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಇವ್ರಿಗೇನಾದ್ರೂ ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರ, ಹೊರಗೆ ದಬ್ಬಿದಾರ, ಎಕ್ಸ್ಪೆಲ್ ಮಾಡಿದಾರ. ಈಗ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರೆ ಸೋಲಿಸಿ ತೋರಿಸ್ಬೇಕು ಅವ್ರಿಬ್ಬರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರಂದ್ರೆ ಅಥವಾ ವಿಜೇಂದ್ರನ ಉಳಿಸೋ ಕೆಲಸ ಅವ್ರು ಮಾಡ್ತಾರಂದ್ರೆ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆಲ್ತೀವಿ. ಯತ್ನಾಳ್ ಏನ್ ಮಾಡಿದ್ರು ನಾವು ಗೆಲ್ತೀವಿ. ಆದ್ರೆ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವ ಚುನಾವಣೆ ನಡೀತಾ ಇದೆ. ಈ ಎರಡು ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತಾನೆ. ವಿಜೇಂದ್ರ ಚೇಂಜ್ ಆಗೋದು ಬೇಕಾಗಿದೆನೋ ಇರ್ಲೋ ಅನ್ನೋದು ಅವರು ನೈತಿಕ ಹೊಣೆ ಅವ್ರು ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ ಯತ್ನಾಳ್ ಅವ್ರದ್ದು, ವಿಜೇಂದ್ರನ ಉಳಿಸ್ಬೇಕಂತ. ಮತ್ತೆ ಯಾಕೆ ಮಾತಾಡ್ತಾರೆ ಹೊರಗಡೆ ಸುಮ್ಮನೆ ಮಾತಿಗೆ ಯಡಿಯೂರಪ್ಪ ಮಗ ಅಂತೇಳಿ.